ಬರ್ತೀನಿ ಮಾತ್ರ. ಚಂದ್ ಪಾಷಾ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಇವತ್ತಿನ ಸಂಸತ್ ಚಲೋ ಬಗ್ಗೆ ಅಂಡ್ ಇಷ್ಟೊಂದು ಸುದೀರ್ಘ ದಿನಗಳ ಕಾಲ ನಡೆಸಿದ ಉಪವಾಸ ಸತ್ಯಾಗ್ರಹದ ಬಗ್ಗೆ. ಮೇಡಮ್, ಇದು ಯಾವತ್ತು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಲ್ಲ, ಅವತ್ತಿಂದ ಇದ್ದಿರುವಂಥ ಕೂಗಿದು. ಇದು ಈ ದಪ್ಪ ಚರ್ಮದ ಸರ್ಕಾರ, ಈ ಕೇಂದ್ರ ಸರ್ಕಾರ. ನಾವು ಅವತ್ತೇ ಬಹಳಷ್ಟು ಡಿಬೇಟ್ಗಳಲ್ಲಿ ಅಥವಾ ತಮ್ಮಲ್ಲೇ ಒಂದ್ಸರಿ ಆಗಿರಬೇಕು, ನಾವು ಹೇಳಿದ್ದೀವಿ, ನೀಟ್ ಪರೀಕ್ಷೆ ಅನ್ನೋದು ಒಬ್ಬ ವಿದ್ಯಾರ್ಥಿಯ ಮುಂದಿನ ಭವಿಷ್ಯ ಮಾತ್ರ ಅಲ್ಲ, ಆತನನ್ನ ಓದೋದಕ್ಕೆ ಇಲ್ಲಿವರೆಗೂ ತರ್ತಾರಲ್ಲ ತಂದೆ ತಾಯಿಗಳ ಶ್ರಮದ ಫಲ ಅವ್ರಿಗೆ ಸಿಗದೇ ಇದ್ದಾಗ ನನ್ನ ದೇಶದ ವೈದ್ಯಕೀಯ ಪ್ರಶ್ನೆ ಅದೇನೆ. ಇವರು ಏನು ಲೀಕ್ ಆಗ್ತಿದೆ ಇದೆಲ್ಲ ನೋಡಿದ್ರೆ, ಯಾರಾದ್ರೂ ವಿದೇಶಗಳಲ್ಲಿ ನಮ್ಮ ಡಾಕ್ಟರ್ಗಳು ಯಾರಾದ್ರೂ ಹೊಸದಾಗಿ ಹೋದ್ರೆ ಅವರ ವಿದ್ಯಾರ್ಹತೆ ಬಗ್ಗೆನೇ ಅನುಮಾನ ಬರುತ್ತೆ. ಕಾಪಿ ಹೊಡೆದ್ಬಿಟ್ಟು ಬಂದಿದ್ದಾರಾ ಅಥವಾ ಸರಿಯಾಗಿ ಓದ್ಬಿಟ್ಟು ಬಂದಿದ್ದಾರಾ ಅಂತ ಒಂದು ಹಾಸ್ಯಾಸ್ಪದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಒಂದು ತೀವ್ರತೆಯನ್ನು ತಿಳ್ಕೊಳ್ದಿರ ಬಾಯಿಗೆ ಬಂದಂಗೆ ಸುಮ್ಮನೆ ಏನೇನೋ ಮಾತಾಡೋದಲ್ಲ. ಈಗ ನಾನೇನು ಹೇಳ್ತಾ ಇದ್ದೀನಿ ಮೇಡಮ್, ಎಲ್ಲರೂ ಕೋಟಿಗಟ್ಟಲೆ ಕೊಟ್ಟು ಮಕ್ಕಳನ್ನ ಸೀಟ್ ತಗೊಳಕ್ ಆಗೋದಿಲ್ಲ. ಯಾವತ್ತು ಅವ್ರು SSLC ಪಾಸ್ ಆಗಿ PUC ಸೇರಿಸ್ತಾರೋ ಅಲ್ಲಿಂದನೇ ಶುರುವಾಗುತ್ತೆ ತಂದೆ ತಾಯಿಗಳ ಕುಟುಂಬದ ಒಂದು ಹೋರಾಟ. ಮಗ ಓದ್ಲಿ 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 ಅಂತ. ನಾವುಗಳು ಓದೋ ಟೈಮಲ್ಲಿ ಈ ತರ ಒಂದು ಸ್ಪರ್ಧಾತ್ಮಕವಾದಂಥ ಇದಿರಲಿಲ್ಲ. ಈಗಿನ ಕಾಲದ ಮಕ್ಕಳು ಅವರೇ ಸ್ಪರ್ಧೆಗೆ ಇಳಿತಾರೆ. ನಾನು ರ್ಯಾಂಕ್ ಬರಬೇಕು, ನಾನು ಅದು ಬರಬೇಕು, ಇದು ಯಾವ ಮಟ್ಟದಲ್ಲಿ ಮನಸ್ಸಿಗೆ ಹಚ್ಕೊಳ್ತಾರೆ ಅಂದರೆ, ಅವರಿಗೆ ಆ ಪರೀಕ್ಷೆ ಅನ್ನೋದು ಮುಗಿದ ತಕ್ಷಣ ನಿರಾಳ ಆಗ್ತಾರೆ. ಆ ನಿರಾಳ ಆದ ತಕ್ಷಣನೇ ಪ್ರಶ್ನೆ ಪತ್ರಿಕೆ ಬಯಲಾಯ್ತು, ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತು ಅಂದ ತಕ್ಷಣ ಅವರ ಹೃದಯ ಒಡೆದು ಚೂರಾಗುತ್ತೆ ಮೇಡಮ್. ಇವರಿಗೆ ಅದ್ರ ತೀವ್ರತೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳಿದ್ದೆ ಮುಂಚೆ ಇವರಿಗೆ, ಇವತ್ತೇನು ಈ ಕಾಕ್ರೋಚ್ ಪಾರ್ಟಿ ಅನ್ನೋದು ಏನು ಅಂತ ಕೇಳಿದಾಗ ಹೇಳಿದ್ದೆ, ಇವತ್ತೊಂದು ಸಣ್ಣ ಧ್ವನಿ. ಆಮೇಲೆ ಈತನ್ ಬಿಡಿ, ಈತ ಅಲ್ಲದೆ ಇದ್ರು ಕೂಡ ನಾವು ಯಾರಾದ್ರೂ ಒಬ್ರು ಧ್ವನಿ ಎತ್ತಲೇಬೇಕಾಗಿತ್ತು ಈ ಒಂದು ಇದಕ್ಕೆ. ಆಮೇಲೆ ಅದೆಂತ ವಿದ್ಯಾಮಂತ್ರಿ ನನ್ಗೆ ಅರ್ಥ ಆಗಲ್ಲ. ಮಾನ ಮರ್ಯಾದೆ ಏನಾನ ಇದ್ರೆ ಆತರ ಕಾಲದಲ್ಲೇ 3 ಸಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಆತನೇ ಖುದ್ದಾಗಿ ಆತನ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ರಾಜೀನಾಮೆ ಕೊಡಬೇಕಾಗಿತ್ತು. ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಕುಂತಿರ್ಬೇಕಾದ್ರೆ ಇಂಥ ಭಂಡ ವ್ಯಕ್ತಿಗಳನ್ನ ಇಟ್ಕೊಂಡು ಇವ್ರು ಸರ್ಕಾರ ನಡೆಸ್ತಾರೆ ಅಂದ್ರೆ ಇವ್ರು ನಾಚಿಕೆ ಆಗ್ಬೇಕಲ್ವಾ? ಅಲ್ಲ, ರಾಜನಾಥ್ ಸಿಂಗ್ ಅವರು ಒಂದು ಮಾತು ಹೇಳಿದ್ರು ಸಂಸತ್ನಲ್ಲಿ, ನಮ್ಮ ಸರ್ಕಾರದಲ್ಲಿ ನಾವು ಯಾವ ಕಾರಣಕ್ಕೂ ರಾಜೀನಾಮೆಯ ಪರ್ವವೇ ನಡೆಯೋದಿಲ್ಲ ಅಂದ್ರೆ ಅವ್ರು ಏನು ಮಾಡಿದ್ರು ಅವ್ರಿಗೆ ಕ್ಷಮೆನಾ? ಆಮೇಲೆ ನಾವು ಪ್ರಧಾನಿಗಳ ರಾಜೀನಾಮೆ ಕೇಳ್ತಾ ಇದ್ದೀವಾ? ವಿದ್ಯಾಮಂತ್ರಿ ನಾಲಾಯಕ್ಕಿದ್ದಾನೆ, ಆತನ್ನ ತೆಗೀರಿ ಅಂತ ಹೇಳ್ತಾ ಇದ್ದೀವಿ. ಅದೆಂತ ಭಯ ಅವರಿಗೆ? ಅವನ್ನ ತೆಗೆದು ಮುಟ್ಟೋದಕ್ಕೆ ಭಯ. ಏನು ಅವ್ನು ಮುಟ್ಟಿದ್ರು ಸರ್ಕಾರ ಬಿದ್ದೋಗುತ್ತಾ? ಅಥವಾ ಪ್ರಧಾನಿ ರಾಜೀನಾಮೆ ಕೇಳ್ತಾ ಇದ್ದೀವಾ? ಸರಿ, ಬಂದೆ ನಾನು ನಿಮ್ಮ ಹತ್ರ. ಗೋವಿಂದ್ ಸರ್, ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ವಿದ್ಯಾ, ಫಸ್ಟ್ ಆಫ್ ಆಲ್ ನಾನು 2 ವಿಷಯದ ಬಗ್ಗೆ ಫೋಕಸ್ ಮಾಡ್ತೀನಿ. ಒಂದು, ಈ ಸಾಮಾಜಿಕ ಹೋರಾಟಗಾರರಿದ್ದಾರಲ್ಲ ವಾಂಗ್ಚುಕ್, ಅವ್ರ ಬಗ್ಗೆ ಮಾತಾಡ್ತೀನಿ. ಈ ಕಾಕ್ರೋಚ್ ಪಾರ್ಟಿ ಇದೆ ಅಲ್ಲ, ಏನು ಸಂಸ್ಥಾಪಕ, ಇವರಿಬ್ಬರ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಭಾರತದ ಸಂವಿಧಾನದ ಬಗ್ಗೆ ಇಂತಿಷ್ಟು ಸಣ್ಣ ಒಂದು ಓಪನಿಂಗ್ ನಾನು ಕೊಟ್ಬಿಡ್ತೀನಿ. ಇವತ್ತು ಏನು ಇವರಿದ್ದಾರಲ್ಲ ವಾಂಗ್ಚುಕ್, ಅವರಿವತ್ತು ಧರಣಿ ಮಾಡ್ತಾ ಇರೋದು ಅಥವಾ ಸತ್ಯಾಗ್ರಹ ಮಾಡ್ತಾ ಇರೋದು ಅದು ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಒಂದು ಹಕ್ಕು. ಭಾರತದ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಬರುತ್ತೆ. ಆರ್ಟಿಕಲ್ 12 ಇಂದ ಪ್ರಾರಂಭ ಮಾಡಿ 35 ವರೆಗೂ ಬರುತ್ತೆ. ಈ ಆರ್ಟಿಕಲ್ 12 ಇಂದ 35 ಒಳಗಡೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಈ ಆರ್ಟಿಕಲ್ 19 ಫ್ರೀಡಮ್ ಅಂತೇಳಿ. ಈ ಫ್ರೀಡಮ್ ಆರ್ಟಿಕಲ್ 19 ಕ್ಲಾಸ್ 1B ಇದೆ ಅಲ್ಲ, ಫ್ರೀಡಮ್ ಆಫ್ ಏನು ವಿತ್ ಪೀಸ್ಫುಲ್ ಆಗಿ ಒಂದು ಕಡೆ ಸೇರಿ ಮಾಡೋದಿದೆಯಲ್ಲ, ಆ ಒಂದು ಆರ್ಟಿಕಲ್ 19 ಕ್ಲಾಸ್ 1B ನಲ್ಲಿ ಬರುತ್ತೆ. ಆ ಒಂದು ಕಾರಣದಿಂದಾನೇ ಇವತ್ತು ಅವರು ಸತ್ಯಾಗ್ರಹ ಕುತ್ಕೊಂಡಿರೋದು. ಅಂದ್ರೆ ಇದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಫಂಡಮೆಂಟಲ್ ಕಾನೂನುಬದ್ಧವಾಗಿರ್ತಕ್ಕಂಥದ್ದು ಆಯಿತು. ಆದರೆ ಇವತ್ತು ಇಡೀ ಈ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಏನು ಸೋ ಕಾಲ್ಡ್ ಇವತ್ತೇ ನಡೀತಾ ಇದೆ ಅಲ್ಲ, ಏನು ರಾಜೀನಾಮೆ ಕೊಡಬೇಕು ಅಂತ ಹೇಳಿ, ಇದು ನನ್ನ ಪ್ರಕಾರ ನೋಡಿ, ಇವತ್ತು ಮೇ 3ನೇ ತಾರೀಕೇನು ಪತ್ರಿಕೆ ಲೀಕ್ ಆಯಿತು. ಅವತ್ತು ಸುಮಾರು 20 ಲಕ್ಷ ಜನ ಬರಿಬೇಕಾಗಿತ್ತು. ಹೌದಾ? ಬರೆದ್ರು ಕೂಡ ಅದನ್ನ ತಕ್ಷಣಕ್ಕೆ ಅದನ್ನ ರದ್ದು ಮಾಡಿದ್ರು. ಈಗ ನೀವು ಕೂಡ ಒಬ್ಬ ಶಿಕ್ಷಣ ಮಂತ್ರಿ ಆಗಿದ್ರೆ ಕೂಡ ನಮ್ಮ ಮುಂದೆ ಇರ್ತಕ್ಕಂಥ ತಕ್ಷಣಕ್ಕೆ ಅದನ್ನ ಆ ಒಂದು ಎಕ್ಸಾಮ್ ರದ್ದು ಮಾಡಿ ಮತ್ತೆ ಇನ್ನೊಂದು ಸಾರಿ ಕಂಡಕ್ಟ್ ಮಾಡೋಣ ಅನ್ನೋದು ಅದು
ಅದು ಒಂದು ರೀಸನಬಲ್ ಆಗಿರ್ತಕ್ಕಂಥ ಒಂದು ಡೆಸಿಷನ್. ಇವತ್ತು ನನ್ನ ಪ್ರಕಾರ ಇವತ್ತು ಶಿಕ್ಷಣ ಸಚಿವರಿದ್ದಾರಲ್ಲ, ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ. ಸುಮಾರು 145 ಕೋಟಿ ಜನ ಇರ್ತಕ್ಕಂಥದ್ದು. ಅದರಲ್ಲಿ 20 ಲಕ್ಷ ಜನ ಬರೀತಾರೆ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಸುಮಾರು ಲಕ್ಷಾಂತರ ಜನ ಕೂಡ ಇದಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ಈಗ ಸರ್ಕಾರದಿಂದ ಕೂಡ ತಪ್ಪಾಗಿದೆ ಅಂತ ಹೇಳ್ತಾ ಇಲ್ಲ, ನಾನು ತಪ್ಪಾಗಿಲ್ಲ ಅಂತಾನು ಕೂಡ ಹೇಳ್ತಾ ಇಲ್ಲ. ಈಗ ಅದಕ್ಕೆ ಒಬ್ಬ ಶಿಕ್ಷಣ ಸಚಿವರಾದ್ಮೇಲೆ ಅದು ತಪ್ಪಾಗಿದೆ. ಜವಾಬ್ದಾರಿ ತಗೊಳ್ಳೇಬೇಕಾಗುತ್ತೆ. ಜವಾಬ್ದಾರಿ ತಪ್ಪಾಗಿಲ್ಲ ಅಂತಲ್ಲ, ಕ್ಷಮಿಸಿ, ತಪ್ಪಾಗಿದೆ ಸರ್. ತಪ್ಪಾಗಿದೆ, ಜವಾಬ್ದಾರಿ ತಗೋಬೇಕು. ಆದರೆ ಬಹಳ ದೊಡ್ಡದಾಗಿರ್ತಕ್ಕಂಥ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಯಾರೋ ಒಬ್ಬ ಇದ್ದಾರೆ. ಈಗ ಸಮಾಜ ಅಂದಮೇಲೆ ಉಳುಕು ಇದ್ದೇ ಇರ್ತದೆ. ಈ ದೊಡ್ಡದಾಗಿರ್ತಕ್ಕಂಥ ಇದರಲ್ಲಿ ಎಲ್ಲೋ ಒಂದು ಆಗಿದೆ, ಅವ್ರ ಶಿಕ್ಷೆ ಆಗ್ಬೇಕಾಗ್ಲಿ, ಅದನ್ನು ಮುಖ್ಯಸ್ಥರನ್ನ ಮಾಡೋದಕ್ಕೂ ಅದು ಎಷ್ಟು ಮಟ್ಟಿಗೆ ಸಹಜ ಅಂತ. ಶಿಕ್ಷೆ ಆಗಬೇಕು ಅನ್ನೋದು ಪ್ರಶ್ನೆ ಅಲ್ಲ ಸರ್. ಪನಿಷ್ಮೆಂಟ್ ಬೇರೆ, ಅದರ ಹೊಣೆಗಾರಿಕೆ ಯಾರು ತಗೊಳ್ತಾರೆ ಅಂತ ಬೇರೆ ಸರ್. ನನ್ನ ಅಧೀನದಲ್ಲಿ ಎಕ್ಸಾಮ್ ಆಗ್ತಾ ಇದೆ, ಎಕ್ಸಾಮ್ ನಲ್ಲಿ ಲೂಪ್ ಹೋಲ್ಸ್ ಆದಾಗ ಕೆಳಗೆ ಯಾರು ಅದಕ್ಕೆ ಎಡ್ವರ್ಟ್ ಮಾಡಿದ್ರು, ಅದ್ರ ಯಾರು ಸಂಬಂಧಪಟ್ಟಂತವ್ರು ಅವ್ರನ್ನ ಕಿತ್ತಾಕ್ತಾರೆ. ಅದಾಗಿದೆ ಇಲ್ಲಿ. ಮೇಲ್ ಕುತ್ಕೊಂಡವಳು ನಾನು ಏನೋ ನೋಡ್ಕೊಳ್ತಾ ಇಲ್ಲ ಅಂದ್ರೆ ನನ್ನ ಹೊಣೆಗಾರಿಕೆ ಯಾರು ಹೊತ್ಕೊಳ್ತಾರೆ? ನನ್ನ ಕೈಲಿ ಸಾಮರ್ಥ್ಯ ಇಲ್ಲ, ಆ ಯೋಗ್ಯತನ ನನಗಿಲ್ಲ ಅಂತ ಹೊಣೆಗಾರಿಕೆನ ಹೊತ್ಕೊಂಡಕ್ಕೆ ಒಬ್ರು ಬೇಕಲ್ವಾ ಸರ್? ಅದ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಪ್ಪಿಗೆ ಶಿಕ್ಷೆ ಕೇಳ್ತಾ ಇರಲ್ಲ, ಹೊಣೆಗಾರಿಕೆ ಯಾರು ಹೊತ್ಕೋತೀರಿ ಇದ್ರಲ್ಲಿ ಏನ್ ಕೇಳ್ತಾ ಇದ್ದಾರೆ? ಅಬ್ಸಲ್ಯೂಟ್ಲಿ ಕೇಂದ್ರ ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಇದಕ್ಕೆ ರೆಸ್ಪಾನ್ಸಿಬಲ್ ಇದ್ದೇ ಇರ್ತಾರೆ. ಹಾಗಂತ ಹೇಳಿ ಈ ರಾಜೀನಾಮೆಯಿಂದ ಯಾವುದೂ ಕೂಡ ಸರಿ ಹೋಗಲ್ಲ. ಆದ್ರೆ ಈಗೇನ್ ಮೊನ್ನೆನೆ ಮತ್ತೆ ರೀ ಎಕ್ಸಾಮ್ ಆಯ್ತು, ಮೊನ್ನೆನೆ ರಿಸಲ್ಟ್ ಬಂತು. ಸುಮಾರು 11.5 ಲಕ್ಷ ಜನ. ಸರ್, ನೀವು ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ ಇದ್ದೀರಿ, ವಕೀಲರಿದ್ದೀರಿ. ಓದಿನ ಬಗ್ಗೆ ನನಗಿಂತ ಆಳವಾದ ಅಧ್ಯಯನವನ್ನ ನೀವು ಮಾಡಿರ್ತೀರಿ, ಎಕ್ಸ್ಪೀರಿಯನ್ಸ್ ನಿಮಗಿದೆ. ಬಟ್ ಮೆಡಿಕಲ್ ಅಂತ ಬಂದಾಗ, ಒಂದು ನೀಟ್ ಎಕ್ಸಾಮ್ ಅಂತ ಬಂದಾಗ ಎಲ್ಲದನ್ನ ಬಿಟ್ಟು ಒಂದ್ ರೀತಿ ತನ್ನ ವೈಯಕ್ತಿಕ ಜೀವನವನ್ನ ಪ್ಲೆಡ್ಜ್ ಅಡ ಇಟ್ಟು ಓದಿರ್ತವೆ. ಅಷ್ಟೊಂದು ಸುಲಭ ಅಲ್ಲ ಸರ್ ಅದು. ಅದನ್ನ ಅಷ್ಟೊಂದು ಲೈಟ್ ಆಗಿ ಒಂದು ಚಿಕ್ಕದಾಗಿ ತಪ್ಪಾಗಿದೆ ಅಂತ ಹೇಳೋದು ನಮ್ಮ ದೊಡ್ಡ ತಪ್ಪಾಗತ್ತೆ. ಅದು ನಮ್ಮ ತಪ್ಪಾಗತ್ತೆ ಆ ರೀತಿಯಾಗಿ ಹೇಳೋದು. ಅದಕ್ಕೊಬ್ಬ ಹೊಣೆ ಹೊತ್ಕೊಂಡು ಹೋದು ಇದು ಮೊದಲನೇ ಬಾರಿ ಅಲ್ಲ. ನೀಟ್ ಎಕ್ಸಾಮ್ ನಲ್ಲಿ ಈ ರೀತಿಯಾಗಿ ಸೋರಿಕೆ ಆಗ್ತಾ ಇರೋದು, ಎಡ್ವರ್ಟ್ ಆಗ್ತಾ ಇರೋದು ಮೊದಲನೇ ಬಾರಿ ಅಲ್ಲ. ಹೊಣೆಗಾರಿಕೆ ಹೊತ್ಕೊಂಡು ನಾನು ಕೆಳಗಿಳಿತೀನಿ, ತನಿಖೆಯಾಗಿ ನಂದೇನು ತಪ್ಪಿಲ್ಲ ಅಂದ್ರೆ ವಾಪಸ್ ಬರ್ತೀನಿ ಅಂದ್ರೆ ಮುಗೀತು. ತಾವು ಹೇಳೋದು ಕೂಡ ಸರಿ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ದಿಕ್ಕಿನಲ್ಲಿ ಬದಲಾವಣೆಗಳು ಕೂಡ ಆಗ್ತಾ ಇದಾವೆ. ಅದ್ರ ಬಗ್ಗೆ ಸಾಕಷ್ಟು ಎನ್ಕ್ವೈರಿ ನಡೀತಾ ಇದೆಯಾ, ಏನ್ ಮಾಡಬೇಕು? ಅಧಿಕಾರ ದಾಹ ಇಷ್ಟೊಂದು ಇರಬಾರ್ದು ಅಂತ ಸರ್. ಅಧಿಕಾರ ದಾಹ ಇಷ್ಟೊಂದು ಖಂಡಿತವಾಗ್ಲಿಲ್ಲ.